ಬಿಜೆಪಿಯ ವಿರುದ್ಧವಾಗಿ ಈಶ್ವರ್ ಖಂಡ್ರೆ ಮಾತನಾಡಿರುವಂಥದ್ದು. ಹಾಗಾದ್ರೆ ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಬಿಜೆಪಿಯವರಿಗೆ ಸತ್ಯ ಹೇಳಿದ್ರೆ ಆಗುವುದಿಲ್ಲ, ಸರ್ಕಾರ ಒಳ್ಳೆಯ ಕೆಲಸ ಮಾಡಿದೆ ಅಂತ ಹೇಳಿದ್ದಾರೆ, ಹೀಗಾಗಿ ಅವರ ವಿರುದ್ಧವಾಗಿ ಕ್ರಮವನ್ನ ಕೈಗೊಂಡಿದ್ದಾರೆ. ನಾವು ಕಿಕ್ ಮಾಡಿದ್ದಕ್ಕೆ ಅವರು ಅಲ್ಲಿಗೆ ಹೋಗಿದ್ರು. ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಈ ರೀತಿಯಾಗಿ ವ್ಯಂಗ್ಯವನ್ನ ಮಾಡಿದ್ದಾರೆ. ಅಂದ್ರೆ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವಂತಹ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ನ ಪರವಾಗಿ ಇಲ್ಲಿ ಇವರು ಬ್ಯಾಟ್ ಬೀಸಿರುವಂಥದ್ದು. ಅಂದ್ರೆ ಇವರ ಪರವಾಗಿ ಮಾತನಾಡಿ ಬಿಜೆಪಿಯ ವಿರುದ್ಧವಾಗಿ ಇಲ್ಲಿ ಟೀಕೆಯನ್ನ ಮಾಡಿದ್ದಾರೆ. ಬಿಜೆಪಿಯ ನಿರ್ಧಾರದ ಕುರಿತಂತೆ ಈ ರೀತಿಯಾಗಿ ಮಾತನಾಡಿದ್ದಾರೆ. ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಂಡಿದ್ದಾರೆ. ನಾವು ಕಿಕ್ ಮಾಡಿದ್ದಕ್ಕೆ ಅವರು ಅಲ್ಲಿಗೆ ಹೋಗಿದ್ದರು. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ವ್ಯಂಗ್ಯವಾಡಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೆಬ್ಬಾರ್, ಇನ್ನು ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರನ್ನ ಉಚ್ಚಾಟನೆಯನ್ನ ಮಾಡಲಾಗಿದೆ. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಟಿ ಸೋಮಶೇಖರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕುರಿತಂತೆ ವಿವರಣೆಯನ್ನ ನೀಡ್ತಾ ಹೋಗೋದಾದ್ರೆ, ದಿವ್ಯಾ, ಇಬ್ಬರ ಉಚ್ಚಾಟನೆ ಆದ ನಂತರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರಲ್ಲಿ ಬಹಳ ಭಿನ್ನವಾದಂತಹ ಹೇಳಿಕೆಗಳು ಬರ್ತಾ ಇದ್ದಾವೆ, ಟೀಕೆಗಳು ಬರ್ತಾ ಇದ್ದಾವೆ, ವ್ಯಂಗ್ಯದ ಮಾತುಗಳು ಕೂಡ ಬರ್ತಾ ಇದೆ. ಸದ್ಯಕ್ಕೆ ಶಿವರಾಮ್ ಹೆಬ್ಬಾರ್ ಹಾಗೂ ಟಿ ಸೋಮಶೇಖರ್ ದೂರವಾಣಿ ಸಂಪರ್ಕಿಸಿ ಅದರಲ್ಲಿ ಮಾತನಾಡಿರುವಂತಹ ಸಂದರ್ಭದಲ್ಲಿ ಹೇಳಿರೋದು, ಬಿಜೆಪಿ ಒಂದು ರೀತಿಯಲ್ಲಿ ನಮ್ಮನ್ನ ಬಲಿಪಶುವನ್ನಾಗಿ ಮಾಡಿದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಪಕ್ಷದಲ್ಲಿ ಬೆನ್ನರ ಸಭೆ ನಡೆಯುತ್ತೆ, ರೆಬೆಲ್ಸ್ ಟೀಮ್ ಅಂತಾನೆ ಪ್ರತ್ಯೇಕವಾಗಿದೆ, ಅವರು ಮ್ಯಾನೇಜ್ಮೆಂಟ್ ಸಭೆ ಮಾಡ್ತಾರೆ, ಆದ್ರೆ ಅಂತವ್ರ ಮೇಲೆ ಇವರು ಕ್ರಮ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ವಿಚಾರವನ್ನ ಹೇಳ್ತಾನೆ. ಮುನಿರತ್ನ ಅವರ ಹೆಸರನ್ನ ಪ್ರಸ್ತಾಪ ಮಾಡದೇನೆ ಒಂದು ರೀತಿಯಲ್ಲಿ ವ್ಯಂಗ್ಯವಾಗಿ ಕೂಡ ಮಾತಾಡ್ತಾ ಇದ್ದಾರೆ. ಪಕ್ಷದಲ್ಲಿ ವಿರೋಧ ಪಕ್ಷ ನಾಯಕರಿಗೆ HIV ಚುಚ್ಚುಮದ್ದನ್ನ ಚುಚ್ಚುವಂತವ್ರು ಇದ್ದಾರೆ, ರೇಪ್ ಮಾಡಿದಂತವ್ರು ಇದ್ದಾರೆ, ಅಂತವರಿಗೆಲ್ಲವೂ ಕೂಡ ಬಿಜೆಪಿಯಲ್ಲಿ ಅವಕಾಶ ಇರುತ್ತೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಇವರಿಗೆ ಸಾಧ್ಯ ಆಗಲ್ಲ. ಹೀಗೆ ಪಕ್ಷದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಕ್ಷಕ್ಕೆ ಮುಜುಗರ ತರುವಂತ ರೀತಿಯಲ್ಲಿ ಕೆಲಸ ಮಾಡಿದಂತವ್ರ ಮೇಲೆ ಕ್ರಮ ತೆಗೆದುಕೊಳ್ತೇನೆ, ಇವರು ನಮ್ಮ ಮೇಲೆ ಕ್ರಮವನ್ನು ತೆಗೆದುಕೊಳ್ತಿದ್ದಾರೆ ಅಂತ ಮಾತು. ಚುನಾವಣೆ ಸಂದರ್ಭದಲ್ಲಿ, ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲೂ ಸಹಿತ ಟಿ ಸೋಮಶೇಖರ್ ಪಕ್ಷದ ವಿರುದ್ಧವಾಗಿಯೇ ಮತವನ್ನು ಚಲಾಯಿಸಿದ್ರು. ಅದು ತನ್ನ ಹಕ್ಕು, ಯಾರಿಗೂ ಬೇಕಾದ್ರೂ ಮತ ಹಾಕ್ಲಿಕ್ಕೆ ಅವಕಾಶ ಇದೆ. ಅವತ್ತಿನ ದಿನನೇ ಮತ ಹಾಕಿದಂತ ಅವತ್ತಿನ ದಿನವೇ ನಾನು ಸ್ಪಷ್ಟವಾಗಿ ಹೇಳಿದ್ದೆ, ನೀವೇನ್ ಕ್ರಮ ಬೇಕಾದ್ರೂ ತೆಗೆದುಕೊಳ್ಳಿ, JDSಗೆ ಬೆಂಬಲ ಸೂಚಿಸಿ ಅಂತ ಹೇಳಿ ನೀವು ಹೇಳಿದ್ದೀರಿ, ನಾವು ಅದಕ್ಕೆ ಮಾಡಲ್ಲ, ಆ ರೀತಿಯ ಕೆಲಸಗಳನ್ನ ಮಾಡಲ್ಲ ಅನ್ನೋಂತ ಮಾತನ್ನ ಹೇಳಿ ನೇರವಾಗಿ ಇವರು ಕಾಂಗ್ರೆಸ್ ಪರವಾಗಿ ಮತವನ್ನ ಚಲಾಯಿಸಿದ್ರು. ಅದನ್ನು ನಾನು ಮುಕ್ತವಾಗಿ ಅವತ್ತು ಹೇಳಿದ್ದೇನಂತ ಮಾತನ್ನ ಹೇಳಿದ್ರು. ಅವತ್ತು ವಿಪ್ ಜಾರಿಯಾಗಿತ್ತು, ಆದಾಗ್ಯೂ ಸಹಿತ ಆ ರೀತಿ ನಡ್ಕೊಂಡೆ, ವಿಪ್ ಅಲ್ಲಿ ಲಾಗು ಆಗಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಇನ್ನೊಂದು ಏನಂತಂದ್ರೆ ಶಿವರಾಮ್ ಹೆಬ್ಬಾರ್ ಮತದಾನಕ್ಕೆ ಬರ್ದೇನೆ ಗೈರಾಗಿದ್ರು. ಇಬ್ಬರು ಸಹಿತ ಪಕ್ಷ ವಿರೋಧ ಚಟುವಟಿಕೆ ನಡೆಸಿದ್ರು ಅಂತ ಹೇಳಿ ಆರೋಪ ಬಂತು. ಆ ನಂತರದಲ್ಲಿ ಉಪಚುನಾವಣೆ ನಡೆದಾಗ್ಲೂ ಸಹಿತ ಅದೇ ರೀತಿಯಲ್ಲಿ ಇಬ್ಬರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿರುವಂತ ಆರೋಪ ಇದೆ. ಇದೆಲ್ಲ ಆಗಿಯೂ ಸಹಿತ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ಲ. ಇಷ್ಟು ದಿನಗಳ ಕಾಲ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಂಡು ಬರಲಾಗಿತ್ತು, ನೋಟಿಸ್ ಕೊಟ್ಟಿದ್ರು, ನೋಟಿಸ್ಗೆ ಉತ್ತರ ಕೊಟ್ಟಾಗಿಯೂ ಸಹಿತ ಯಾವುದೇ ರೀತಿ ಕ್ರಮ ಆಗಿರಲಿಲ್ಲ. ಇವತ್ತು ಕ್ರಮ ಆಗಿದೆ. ಇಬ್ಬರು ಸಹಿತ ಈ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಈಶ್ವರ್ ಖಂಡ್ರೆ ಸಚಿವರು, DK ಶಿವಕುಮಾರ್, DCM ಇವರು ಸಹಿತ ಒಂದು ರೀತಿಯಲ್ಲಿ ವ್ಯಂಗ್ಯವಾಗಿಯೇ ಮಾತಾಡಿದ್ದಾರೆ. ಪಕ್ಷದಿಂದ ನಾವು ಅವತ್ತು ಹೊರಗಳಿಸಿದ್ವಿ, ಇವತ್ತು ವಾಪಸ್ ಬಂದಿದ್ದಾರೆ ಮೂಲ ಕಾಂಗ್ರೆಸ್ಸಿಗರು ಅವರು ಅಂತ ಹೇಳಿ ಅವ್ರ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ DK ಶಿವಕುಮಾರ್ ಮುನಿರತ್ನ ಅವರನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ದಾರೆ. ಅವರಲ್ಲಿ ರೇಪ್ ಮಾಡಿದಂತ ಶಾಸಕರು ಅಂತವ್ರು ಇದ್ದರು ಮಾತ್ರ ಅವರಿಗೆ ಮುತ್ತು ರತ್ನದಂತೆ ಕಾಣ್ತಾರೆ, ಬೇರೆ ಯಾರು ಕೂಡ ಅವ್ರಿಗೆ ಬೇಕಾಗಿಲ್ಲ ಅನ್ನೋಂಥ ಮಾತನ್ನ ಹೇಳ್ತಾರೆ. ಒಟ್ಟಾರೆಯಾಗಿ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಬರ್ತಾ ಇದಾವೆ. ಪಕ್ಷದ ಉಚ್ಚಾಟನೆ ಆಗಿದ್ದಕ್ಕೆ ಬಿಜೆಪಿಯ ನಾಯಕರು ಸ್ವಾಗತ ಮಾಡ್ತಾ ಇದ್ದಾರೆ. ಲೇಟ್ ಆಗಿ ಆದ್ರೂ ಲೇಟೆಸ್ಟ್ ಆಗಿ ಬಂದ್ರು. ಅದು ಪಕ್ಷವನ್ನ ಸ್ವಚ್ಛ ಮಾಡುವಂತ ಕೆಲಸಕ್ಕೆ ಪಕ್ಷದ ನಾಯಕರು ಮುಂದಾಗಿದ್ದಾರೆ. ಇದು ಸ್ವಾಗತಾರ್ಹ ಅನ್ನೋ ಮಾತನ್ನ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಇಬ್ಬರು ಸಹಿತ ದೂರವಾಣಿಯಲ್ಲಿ ಮಾತಾಡಿದ್ದಾರೆ. ಶಿವರಾಮ್ ಹೆಬ್ಬಾರ್ ಕೂಡ ಇನ್ನೊಂದು 2 ದಿನದಲ್ಲಿ ಬಂದು ಮಾಧ್ಯಮಕ್ಕೆ ಮಾತಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಅಂತೂ ಈಗ ಸದ್ಯಕ್ಕೆ ಒಂದು ರೀತಿಯಲ್ಲಿ ಕ್ರಮ ಆಗಿರೋದ್ರಿಂದ ಇನ್ನುಳಿದವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇರುವಂತವ್ರು ಸುಧಾರಿಸ್ಕೊಳ್ಬಹುದು, ಅಂತ ಕೆಲಸಗಳನ್ನ ಮಾಡ್ಲಿಕ್ಕಿಲ್ಲ ಅನ್ನೋಂತ ವಿಶ್ವಾಸ ಇದೆ ಅನ್ನೋಂತ ಮಾತನ್ನ ಎಲ್ಲರೂ ಕೂಡ ನಾಯಕರು ವ್ಯಕ್ತಪಡಿಸ್ತಾ ಇದ್ರು. ದಿವ್ಯಾ, ಓಕೆ, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಇನ್ನು ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರಿಗೆ ಒಂದು ರೀತಿ ಶಾಕ್ ಎದುರಾಗಿದೆ. ಬಿಜೆಪಿಯಿಂದ ಇವರನ್ನ ಉಚ್ಚಾಟನೆಯನ್ನ ಮಾಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಇವರು ಭಾಗಿಯಾಗಿದ್ರು ಅನ್ನುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆ ಕಾರಣ ಅಂತ ಹೇಳಿ ಈಗಾಗಲೇ ನೋಟಿಸನ್ನು ಕೂಡ ನೀಡಲಾಗಿತ್ತು. ಆದರೆ ಉತ್ತರಕ್ಕೆ ತೃಪ್ತಿಯಾಗದೆ ಶಿಸ್ತು ಸಮಿತಿಯಿಂದ ಉಚ್ಚಾಟನೆಯನ್ನ ಮಾಡಲಾಗಿದೆ.